ಇಲ್ಲ ಮಾತಾಡ್ತೀರಪ್ಪ ನಾವು ಇದನ್ನ ಅಲೈ ಪಾಟೀಲ್ ಸರ್ ಆಗಿದೆ ಬೇರೆ ಡಾಕ್ಟರ್ ಪ್ರೊಫೆಷನಲ್ ಆಗಿ ಇದಾಚೆ ಇವತ್ತು ನಾವು ಕಾಂಗ್ರೆಸ್ ಸರ್ಕಾರದ ಒಂದು ಯಾವ ರೀತಿ ಅವರು ಜನರಿಗೆ ತೊಂದರೆ ಕೊಡ್ತಾ ಇದಾರೆ ಅನ್ನೋ ಸಲುವಾಗಿ ಇವತ್ತು ನಾವು ಇಲ್ಲಿ ಎಲ್ಲ ಕೂಡಿದೀವಿ. ಜನೌಷಧಿ ಅಂತಂದ್ರ ಜನರಿಕ್ ಮೆಡಿಸಿನ್ ಅಂತಂದ್ರೆ ನಮ್ಮ ಬಡವರಿಗೆ ಬಹಳ ಒಂದು ಕಡಿಮೆ ರೇಟ್ ಒಳಗೆ ಸಿಗುವಂತ ಔಷಧಿಗಳು. ಕೇಂದ್ರ ಸರ್ಕಾರದ ಒಂದು ಮಹತ್ವದ ಯೋಜನೆ ಮೋದಿಜಿ ಅವರು ಬಡ ಜನರಿಗೆ ಒಂದು ಒಳ್ಳೆಯದಾಗ್ಲಿ ಸಾಕಷ್ಟು ಈಗ ನೋಡಿದಿರಿ ಬಡವರಿಗೆ ಈ ಡಯಾಬಿಟಿಸ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಹಾರ್ಟ್ ಪೇಷಂಟ್ ಇರ್ಬೋದು, ಇವ್ರಿಗೆಲ್ಲ ಔಷಧ ತಗೋಬೇಕಾದ್ರೆ ಒಂದು ತಿಂಗಳಿಗೆ ಮಿನಿಮಮ್ 5,000 ರಿಂದ 6,000 ಖರ್ಚು ಬರುವಂತದ್ದು ನಾವೆಲ್ಲ ನೋಡಿದೀವಿ. ಜನೌಷಧಿ ಅಥವಾ ಜನರಿಕ್ ಮೆಡಿಸಿನ್ ತಗೋದ್ರಿಂದ 5,000 ಬರುವಂತ ಖರ್ಚು ಇವತ್ತು ಬರೀ 500 ರೂಪಾಯಿಗೆ ಅವ್ರಿಗೆಲ್ಲ ಔಷಧಿಗಳು ಸಿಗುವಂತ ಒಂದು ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರದವರು ಮಾಡಿದ್ರು. ಅದನ್ನು ಇವತ್ತು ಒಂದು ರಾಜ್ಯ ಸರ್ಕಾರ ಏನ್ ನಾವು ಹೇಳ್ತಾರಂತಂದ್ರ ನಾವು ಸರ್ಕಾರದಿಂದ ಔಷಧ ಕೊಡತ್ತೀವಿ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗ, ಅದಕ್ಕಲ್ಲಿ ಈ ಜನೌಷಧಿ ಕೇಂದ್ರ ಇರಬಾರದು ಅನ್ನುವಂತ ಒಂದು ಆದೇಶನ ಹೊರಡಿಸಿದಾರ. ಅದಕ್ಕೆ ಅವರು ಇದಕ್ಕೆಲ್ಲ ನಾವು ಧಿಕ್ಕಾರ ಹೇಳ್ತೀವಿ. ನಮ್ಮ ಬಡ ಜನರಿಗೆ ಇಂತ ಒಂದು ಒಳ್ಳೆ ಔಷಧಿಗಳು, ಯಾಕಂದ್ರೆ ಜನರಿಕ್ ಔಷಧ ಅಂತಂದ್ರೆ ಅದ್ರೊಳಗೆ ಏನೋ ಸಮಸ್ಯೆ ಇರೋದಿಲ್ಲ, ಒಳ್ಳೆ ಕಂಪ್ನಿಯಿಂದ ಬಂದಂತ ಔಷಧ ಇರ್ತಾವ, ಜನರಿಗೆ ಒಳ್ಳೆ ರೀತಿ ಹೆಲ್ಪ್ ಆಗುವಂತದ್ದು. ಅಂತದನ್ನ ಬಂದ್ ಮಾಡುವಂತ ಕೆಲಸ ಇವತ್ತು ಸರ್ಕಾರದವ್ರು ಮಾಡಿದ್ದನ್ನ ನಾವು ಇವತ್ತು ಸಾಂಕೇತಿಕವಾಗಿ ಇಲ್ಲಿ ಸಿವಿಲ್ ಹಾಸ್ಪಿಟಲ್ ಕೇಂದ್ರ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್ಕಾರ ಹಿಂದೆ ತಗೊಳ್ಳಿ ಅಂತ ಮುಂದೆ ಬರುವಂತ ದಿನಮಾನದೊಳಗ ನಾವು ರೋಡ್ಗೆ ನಿಗ್ರಹವಾದ ಹೋರಾಟವನ್ನು ಮಾಡುವಂತದ್ದನ್ನ ಇವತ್ತು ನಮ್ಮೆಲ್ಲ ನಾಯಕರು ನಿರ್ಧಾರ ಮಾಡಿದಾರೆ. ಅದಕ್ಕೆ ಸರ್ಕಾರದವ್ರ ಕಣ್ಣು ತೆಗೆದು ಎಚ್ಚೆತ್ತುಕೊಂಡು ಅವ್ನು ಹೊಳ್ಳಿ ಮತ್ತೆ ಚಾಲು ಮಾಡ್ಬೇಕನ್ನುವಂತ ಮನವಿಯನ್ನು ನಾವು ಮಾಡ್ತೀವಿ. ನಮಸ್ಕಾರ ಸರ್. ಈಗಾಗಲೇ ಅವರು ಮೆಡಿಸಿನ್ಗಳನ್ನ ಹೊರಗಡೆ ಬರ್ಕೊಡ್ತಾರೆ ರೋಗಿಗಳಿಗೆ. ಸೊ ಹಾಗಾದ್ರೆ ಅವ್ರು ಮೆಡಿಸಿನ್ ಅವ್ರ ಕಡೆ ಇದ್ರು ಮತ್ತೆ ಹೊರಗಡೆ ಯಾಕೆ ಬರ್ಕೊಡ್ತಾರೆ ಸರ್? ಅದೇ ನಾವು ಹೇಳಿದವ್ರು ಏನಿರ್ತೈತ್ರಿ, ಸರ್ಕಾರಿ ದವಾಖಾನೆ ಒಳಗ ಅವರು ಮೆಡಿಸಿನ್ ಸ್ವಲ್ಪ ಇರ್ತಾವ, ಅವ್ ಏನ್ ಬೇಕಲ್ಲ ಎಲ್ಲಾ ಮೆಡಿಸಿನ್ ಕೊಡುದಿಲ್ಲ, ಫ್ರೀ ಆಗಿ ಕೊಡುದಿಲ್ಲ. ಅವ್ರು ಬರೆದು ಕೊಟ್ಟು ಹೊರಗೆ ಅಂದ್ರೆ ಏನೈತೆ ಅವ್ರ ಕಮಿಷನ್ ಮಾತಾಡಿರ್ಬೇಕಂತ ಅನ್ಸುತ್ತೆ. ಯಾಕಂದ್ರೆ ಇವತ್ತ ನಮ್ಮ ಕರ್ನಾಟಕ ಸರ್ಕಾರದ ಆರೋಗ್ಯ ಮಂತ್ರಿ ಗುಂಡೂರಾವ್ ಅವರು ಗೊತ್ತಕ್ಕೆ ಯಾರಿಗೂ ಡೀಲಿಂಗ್ ಮಾಡಿರ್ಬೇಕಂತ ಜನ ಮಾತಾಡೋದೆಲ್ಲ ಕೇಳಿದೆ ನಾವು. ಅದಿದ್ದು ಇರ್ಬೋದು ಅನ್ನುವಂಥದ್ದು ನಮಗ್ ಸಂಶಯ ಬಂದು ಎಲ್ಲ ಮಾಡತ್ತೆ. ಅವ್ರು ಇಲ್ಲಪ್ಪ ಅಂತಂದ್ರೆ ಅವ್ನ ಮತ್ತೆ ಹೊಳ್ಳಿ ಇವತ್ತು ಜನರಿಕ್ ಮೆಡಿಸಿನ್ ನಾವು ಮಳಿಗೆಗಳು ಮತ್ತೆ ಚಾಲೂ ಮಾಡ್ಬೇಕಂತ ಹೇಳ್ತೀವಿ. ಥ್ಯಾಂಕ್ ಯು. ಮೇಡಮ್, ಇದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಕ್ಕಿಂತ ಜನರಿಗೊಂದು ಸಂದೇಶ ಕೊಡಿ. ಜನರ ಪರವಾಗಿ ಜನೌಷಧಿ ಕೇಂದ್ರ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ಮಾಡಿದ್ದಾರೆ. ಆದರೆ ನಮ್ಮ ಕರ್ನಾಟಕದ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವರು ಈ ಜನೌಷಧಿ ಕೇಂದ್ರ ಸ್ಥಳಾಂತರ ಮಾಡಿ ಅಂತ ಹೇಳಿದ್ದಾರೆ. ಜನೌಷಧಿ ಕೇಂದ್ರದಲ್ಲಿ ಸಿಗುವುದು ಜನೌಷಧಿ ₹1 ಸಿಗ್ತದ ಅಂದ್ರ ಬಿಗ್ ಫಾರ್ಮಾದ ಕಂಪನಿದ ಔಷಧಿ ₹200 ಸಿಗ್ತದ. ಅಷ್ಟ ವ್ಯತ್ಯಾಸ ಆ ರೇಟ್ ಒಳಗಿದೆ. ಅದ ಬಂದ್ ಮಾಡಿ ಅದ ಸ್ಥಳಾಂತರ ಮಾಡಿ ನಮ್ಮ ಬಡ ರೋಗಿಗಳ ಮೇಲೆ ಇವರು ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ. ಅವರಿಗೆ ವೈದ್ಯಕೀಯ ಸುವಿಧೆಯನ್ನು ಸಿಗುವುದು ಅದರಾಗ ಒಂದು ಕಾಂಟ್ರಾಸ್ಟ್ ಮಾಡ್ತಾ ಇದ್ದಾರೆ. ಅದನ್ನ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಈಗ ಪ್ರತಿಭಟನೆ ಮಾಡಿದ್ದೀವಿ. ಶಾಂತವಾಗಿ ಇಲ್ಲಿ ಕುಂತ ಪ್ರತಿಭಟನೆ ಮಾಡಿದ್ದೀವಿ. ಯಾರ ರೋಗಿಗಳಿಗೆ ನಾವು ತೊಂದರೆ ಕೊಟ್ಟಿಲ್ಲ, ಟ್ರಾಫಿಕ್ಗೆ ತೊಂದರೆ ಕೊಟ್ಟಿಲ್ಲ. ಆದ್ರೆ ಈ ಜನೌಷಧಿ ಕೇಂದ್ರಗಳಿಂದ ನಮ್ಮ ಬಡ ರೋಗಿಗಳಿಗೆ ಏನು ಸೌಲಭ್ಯವನ್ನು ಸಿಗ್ತಾ ಇದೆ ಅದ ಹಂಗ ಸಿಗ್ಬೇಕು ಅಂತ ನಮ್ಮ ಮನವಿ ಇದೆ. ಅದ ಸ್ಥಳಾಂತರ ಮಾಡುವುದು ಅವರು ಬಂದ್ ಮಾಡ್ಬೇಕು. ನಾವು ಈ ಅನ್ಯಾಯ ಬಂದ್ ಆಗ್ಬೇಕು. ಲಾಸ್ಟ್ ಟೈಮ್ ನಾವು ಗರ್ಭಿಣಿಯ ಎಲ್ಲ ಡೆತ್ ಆಗೋದು ಅದ ಸಲುವಾಗಿ ಪ್ರತಿಭಟನೆ ಮಾಡಿದ್ದೇವೆ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಿದೆ. ಅದ ಸಲುವಾಗಿ ಒಂದು ಫಂಡ್ ಕೊಟ್ಟಿದ್ದಾರೆ. ಆ ನಮೂನೆ
ನಮ್ಮ ಬಡ ರೋಗಿಗಳಿಗೆ ಜನೌಷಧಿ ಸರಿಯಾಗಿ ಸಿಗಬೇಕು. ಅದರ ಸಲುವಾಗಿ ಜನೌಷಧಿ ಕೇಂದ್ರಗಳನ್ನು ಸ್ಥಳಾಂತರ ಮಾಡಬಾರದು ಅಂತ ನಮ್ಮ ಮನವಿ ಇದೆ. ಧನ್ಯವಾದಗಳು. ಆರೋಗ್ಯ ಸಚಿವರು ಸಾವಿನ ಸಚಿವರು ಆಗಬಾರದು ಎರಡು ವಿಡಿಯೋ ಇಷ್ಟ ಬಂದಿಲ್ಲ ಈಗ ಸೆಂಡ್ ಮಾಡಿದ್ದೆ ಸರ್ ಈಗ ಸರ್ ಸರಿ ಮಾಡಿಕೊಡ್ತೀನಿ ವೆಯ್ಟ್ ಎಷ್ಟು ಬಂದು ಸರ್ ಸರಿ ಸರ್ 2 ನಿಮಿಷ ಕೊಡ್ತೀವಿ ಇದು ತೊಗೊಂಡ್ಬಿಡ್ತೀವಿ ಸರ್ ಹೇಗಿದ್ದೀರಾ ಸರ್ ಆಯ್ತು बोलो भारत माता की जय। भ्रष्ट कांग्रेस सरकार के भ्रष्ट कांग्रेस सरकार के ಜನ ಔಷಧಿ ಮಳಿಗೆಗಳನ್ನ ಬಂದ್ ಮಾಡುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಹೊಟ್ಟೆಯ ಮೇಲೆ ಬರೆ ಎಳೆಯುತ್ತಿರುವ ಸಿದ್ದರಾಮಯ್ಯನಿಗೆ ಕೇಂದ್ರ ಸರ್ಕಾರವನ್ನ ದ್ವೇಷಿಸುತ್ತಿರುವ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಜನ ಔಷಧಿ ಕೇಂದ್ರಗಳನ್ನ ಬಂದ್ ಮಾಡುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಆರೋಗ್ಯ ಇಲಾಖೆಯನ್ನು ಕೊಳ್ಳೆ ಹೊಡೆಯುತ್ತಿರುವ ದಿನೇಶ್ ಗುಂಡೂರಾವ್ ಆರೋಗ್ಯ ಇಲಾಖೆ ಕಿಕ್ ಬ್ಯಾಕ್ ಪಡೆದುಕೊಂಡ ದಿನೇಶ್ ಗುಂಡೂರಾವ್